ಪ್ರಭಾವಿ ಬಿಲ್ಡರ್ ಇಂದ ಮಧ್ಯಮ ವರ್ಗದ ಮನೆ ಖರೀದಿದಾರರಿಗೆ ಭಾರಿ ವಂಚನೆಯಾಗಬಹುದು. ಮಹದೇವಪುರ ಎಫ್ಟಿಎ ಅರುಣ್ ಲಂಚ ಪಡೆದು ಒಂದೇ ದಿನ 3 ದಾಖಲೆ ಸೃಷ್ಟಿ. ಭ್ರಷ್ಟಾಚಾರಕ್ಕೆ ಕೋರ್ಟ್ ಶಾಕ್. ರೂಪಾಯಿ 1 ಮೌಲ್ಯದ ಜಾಗವನ್ನ 4 ಕಾಣಿಯಂತೆ ತಕರಾರಿರುವ ಜಮೀನನ್ನ ಖರೀದಿಸುತ್ತಾರೆ. ಬೀದರಳ್ಳಿ ಸಬ್ ರಿಜಿಸ್ಟರ್ ಗಿರೀಶ್ ಚಂದ್ರ ಕೋರ್ಟ್ ಆದೇಶ ಪಕ್ಕಾ ಗೊತ್ತಿದ್ರು ಸೇಲ್ ಡೀಡ್. ಭ್ರಷ್ಟ ಅಧಿಕಾರಿಗಳನ್ನ ತಕ್ಷಣ ವಜಾಗೊಳಿಸಿ ಐಎನ್ಬಿಸಿಡಬ್ಲ್ಯೂಎಫ್ ಯುವ ರಾಜ್ಯಾಧ್ಯಕ್ಷ ಪ್ರಸಾದ್ ಆರಾಧ್ಯ ಆಗ್ರಹ. ಬೀದರಳ್ಳಿ ಹೋಬಳಿ ಮಂಡೂರು ಗ್ರಾಮದ ಸರ್ವೆ ನಂಬರ್ 37/1 ಒಟ್ಟು 29.8 ಗುಂಟೆ ಜಾಗಕ್ಕೆ ಸಂಬಂಧಿಸಿದಂತೆ ಬೆಂಗಳೂರು ಗ್ರಾಮಾಂತರ ಸೀನಿಯರ್ ಸಿವಿಲ್ ಕೋರ್ಟ್ OS ನಂಬರ್ 1778/2018 ನೀಡಿರುವ ತಡೆಯಾಜ್ಞೆ ಇದ್ರೂ ಕೂಡ ಇಂತಹ ಆದೇಶವನ್ನ ಉಲ್ಲಂಘಿಸಿ ಅನಧಿಕೃತವಾಗಿ ದಾಖಲೆ ವರ್ಗಾವಣೆ ಹಾಗೂ ನೋಂದಣಿ ನಡೆದಿದೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ರೀಟಾ ಕುಮಾರ್ ಅಂತ INBCWF ಅಲ್ಲಿ ಮಹಿಳಾ ವಿಂಗ್ ಅಲ್ಲಿ ಪ್ರಧಾನ ಕಾರ್ಯದರ್ಶಿಯಾಗಿದ್ದೀನಿ. ಇಂಥ ಭ್ರಷ್ಟ ಅಧಿಕಾರಿಗಳಿಗೆ ನಾವೇನು ಮಾಡಬೇಕಂತಿದ್ರೆ ನ್ಯಾಯಾಲಯಕ್ಕೆ ಗೌರವ ಕೊಡಲ್ಲ. ಯಾಕಂದರೆ ಆಲ್ರೆಡಿ ಇದು ಎಂಟ್ರಿ ಆಗಿರುತ್ತೆ. ಅವ್ರೇನು ರಿಜಿಸ್ಟರ್ ಮಾಡೋಕ್ಕೆ ಮುಂಚೆನೇ ಬೇರೆಯೊಬ್ಬರ ಮೇಲೆ ರಿಜಿಸ್ಟರ್ ಮಾಡಿದಾಗ ಅವ್ರಿಗೆ ಇಂಥದ್ದಂಥ OS ನಂಬರ್ ಆಗಿದೆ, ಸ್ಟೇ ಆಗಿದೆ ಅಂತ ಅವ್ರಿಗೆ ಗೊತ್ತಿರುತ್ತೆ. ಗೊತ್ತಿದ್ದನ್ನು ಕೇರ್ ಮಾಡದೆ ದುಡ್ಡಿಗಾಗಿ, ಹಣದ ಆಸೆಗಾಗಿ ಇವರು ಭ್ರಷ್ಟಾಚಾರ ಕೆಲಸಗಳನ್ನ ಮಾಡಿಕೊಂಡು ಮತ್ತೆ ಇದರಲ್ಲಿ ಏನಂದರೆ ಬಡ ಜನಗಳಿಗೆ ಅನ್ಯಾಯ ಆಗುತ್ತೆ. ಬಿಡ ಅವ್ರು ಏನು ಮಾಡ್ತಾರೆ ಅಲ್ವಾ, ಯಾರೋ ದುಡ್ಡು ಹಾಕಿದ್ದಾರೆ. ಸಾಮಾನ್ಯ ಜನ ಒಂದು ಟ್ಯಾಕ್ಸ್ ಇಲ್ಲ ಮಾಡೋದಿಲ್ಲ, ಅಪ್ಲೋಡ್ ಮಾಡೋದಿಲ್ಲ, ಒಂದು ಟ್ಯಾಕ್ಸ್ ಇಲ್ಲ ಅಪ್ಲೋಡ್ ಮಾಡೋದಿಲ್ಲ, ಒಂದು ಚಿಕ್ಕ ಡಾಕ್ಯುಮೆಂಟ್ ಇಲ್ಲ ವಾಪಸ್ ಕಳಿಸ್ತಾರೆ. ಇವತ್ತೆಷ್ಟು ಹಗರಣಗಳನ್ನು ನಾವು ನೋಡ್ತಾ ಇದ್ದೀವಿ ಸರ್. ನಮ್ಮ ಆಗ್ರಹ ಇಂಥ ಅಧಿಕಾರಿಗಳನ್ನ ಡಿಸ್ಮಿಸ್ ಮಾಡಬೇಕು ಮತ್ತು ಸೇಲ್ ಡೀಡ್ನ ಕ್ಯಾನ್ಸಲ್ ಮಾಡಬೇಕು. ನಮ್ಮ ಉದ್ದೇಶದಲ್ಲಿ ಇವಾಗ ಇಮ್ಮಿಡಿಯೇಟ್ಲಿ ಇದನ್ನು ನಾವು ವಜಾ ಮಾಡ್ತೀವಿ. ಮತ್ತು ಇದಕ್ಕೆ ಮೇಲ್ಪಟ್ಟ ಅಧಿಕಾರಿಗಳು ಯಾರು ಇರ್ತಾರೆ, ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಮತ್ತು ಮುಖ್ಯಮಂತ್ರಿ ಅವರು ಏನು ಇದ್ದಾರೆ ಅವ್ರಿಗೂ ಮುಂದಕ್ಕೆ ತರ್ತೀವಿ. ಇದನ್ನು ತಂದು ನಾವು ಇಂಥ ಭ್ರಷ್ಟಾಚಾರ ಮತ್ತೆ ನಡಿಬಾರ್ದು. ಮತ್ತೆ ಒಂದೇ ಮಾತಲ್ಲಿ ಹೇಳೋದಾದ್ರೆ ಈ ಒಂದು ನ್ಯಾಯಾಲಯದ ಪ್ರಕರಣಕ್ಕೆ ಅವರು ಕೈ ಹಾಕಿದ್ರೆ ಆ ಅಧಿಕಾರಿ ಬಗ್ಗೆ ಏನು ಹೇಳ್ತಾರೆ ಅಂದರೆ ಸರ್, ಅವ್ರಿಗೆ ನ್ಯಾಯಾಲಯ ಅನ್ನೋದು ಇಲ್ಲ, ಬಟ್ ಅದಕ್ಕೆ ಗೌರವ ಅವ್ರು ಕೊಡ್ತಾ ಇಲ್ಲ. ಏನಾದರೂ ಅವ್ರಿಗೆ ದುಡ್ಡು ಇಂಪಾರ್ಟೆಂಟ್, ಲಂಚ ಇಂಪಾರ್ಟೆಂಟ್. ನಮಗೆ ದುಡ್ಡು ಬೇಕಲ್ವ, ನ್ಯಾಯಾಲಯ ಕೊಡಲ್ಲ. ಅದಕ್ಕೆ ನ್ಯಾಯಾಲಯಕ್ಕೂ ಅವ್ರು ಗೌರವ ಕೊಡದೆ ಅವ್ರು ಇಂಥ ಕೆಲಸ ಮಾಡಿದಂಥ ಅಧಿಕಾರಿಗಳನ್ನ ನಾವು ಇವಾಗ ಅವ್ರನ್ನ ಬಂದು ಒಂದು ಜೈಲಿಗೆ ಮತ್ತೆ ಅವ್ರಿಗೆ ಹುದ್ದೆ ಸಿಗದಂಗೆ ಮಾಡಬೇಕು. ನಿಮ್ಮ ಪ್ರಕಾರ ಇದು ಲಂಚ ಪ್ರಕರಣ ಸ್ಪಷ್ಟವಾಗಿ ಆಗಿದೆ ಅಂತ ಖಂಡಿತ ಆಗಿದೆ. ಇಲ್ಲ ಅಂದ್ರೆ ಅವರು ಈ ರೀತಿ ಒಂದು ರಿಜಿಸ್ಟ್ರೇಷನ್ ಮಾಡಕ್ಕೆ ಸಾಧ್ಯ. ಮಹದೇವಪುರ ಎಫ್ಟಿಎ ಅಧಿಕಾರಿಯಾಗಿದ್ದ ಅರುಣ್ ಅವರು ಲಂಚದ ಆಸೆಯಿಂದ 1 ರೂಪಾಯಿ ಮೌಲ್ಯದ ಜಾಗವನ್ನ 4 ಕಾಣಿಯಂತೆ ಪ್ರಭಾವಿ ಭ್ರಷ್ಟ ಬಿಲ್ಡರ್ಗಳ ಹೆಸರಿಗೆ ವರ್ಗಾಯಿಸಲು ಸಾಥ್ ಕೊಟ್ಟಿದ್ದಾರೆ. ಒಂದೇ ದಿನ ವಿಭಾಗ ಪತ್ರ, GPA ಹಾಗೂ ಸೇಲ್ ಅಗ್ರಿಮೆಂಟ್ ರಿಜಿಸ್ಟರ್ಗಳನ್ನ ದಾಖಲಿಸಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ತಡೆಯಾಜ್ಞೆ ಜಾರಿಯಲ್ಲಿದ್ರು ಇದೇ ಪ್ರಕರಣದಲ್ಲಿ ಬೀದರಳ್ಳಿ ಉಪನೋಂದಣಾಧಿಕಾರಿ ಗಿರೀಶ್ ಚಂದ್ರ ಅವರು ನವೆಂಬರ್ ತಿಂಗಳಲ್ಲಿ ತಡೆಯಾಜ್ಞೆಗೆ ವಿರುದ್ಧವಾಗಿ ಸೇಲ್ ಡೀಡ್ ನೋಂದಣಿ ಮಾಡಿರುವುದು ಸರ್ಕಾರಿ ದಾಖಲೆಗಳಲ್ಲಿ ಸ್ಪಷ್ಟವಾಗಿದೆ. ಈ ಕ್ರಮಗಳಿಂದ ನಂಬಿ ಹಣ ಹೂಡಿದ್ದಾರೆ ಪ್ರಭಾವಿ ಬಿಲ್ಡರ್ಗಳು. ಇದರಿಂದ ಸಾಮಾನ್ಯ ನಾಗರಿಕರು, ಮಧ್ಯಮ ವರ್ಗದ ಮನೆ ಖರೀದಿದಾರರಿಗೆ ಗಂಭೀರ ವಂಚನೆಯಾಗ್ತಾ ಇದೆ. ಈ ಭ್ರಷ್ಟಾಚಾರ ಮತ್ತು ಕೋರ್ಟ್ ಅವಮಾನಕ್ಕೆ ಸಂಬಂಧಿಸಿ INBCWF ರಾಜ್ಯ ಯುವ ಅಧ್ಯಕ್ಷ ಪ್ರಸಾದ್ ಆರಾಧ್ಯ ಹಾಗೂ ತಂಡ ಸಂಬಂಧಿಸಿದ ಭ್ರಷ್ಟ ಅಧಿಕಾರಿಗಳನ್ನ ತಕ್ಷಣವೇ ವಜಾಗೊಳಿಸುವಂತೆ ಹಾಗೂ ಈ ಪ್ರಕರಣವು ನ್ಯಾಯಾಲಯದಲ್ಲಿ ಚಾಲ್ತಿ ಇರೋದ್ರಿಂದ ಸೇಲ್ ಡೀಡ್ ವಜಾಗೊಳಿಸಿ ಉಪನೋಂದಣಾಧಿಕಾರಿ ಗಿರೀಶ್ ಚಂದ್ರ, FDA ಅರುಣ್ ಮತ್ತು ಪ್ರಭಾವಿ ಬಿಲ್ಡರ್ನ ಜೈಲಿಗೆ ಕಳಿಸಬೇಕು ಎಂದು ಆಜ್ಞೆ ಮಾಡಿದ್ದಾರೆ. ಅವತ್ತಿನ ದಿನಾನೇ 3 ಜನ ಸೇರಿ ಸೇಲ್ ಡೀಡು ಮಾಡ್ತಾರೆ. ಅವರ ಹೆಸರಿಗೆ ಅಗ್ರಿಮೆಂಟ್ ರಿಜಿಸ್ಟರ್ ಮಾಡ್ತಾರೆ. ಸೇಮ್ ಡೇ 4 ಕಾಪಿನೂ ಒಂದೇ ದಿನಾನೇ ಅರುಣ್ ಕಡೆಯಿಂದನೇ ಮಾಡಿಸೋದು. ಈ FD ಯಾರು ಅರುಣ್ ಇದ್ದಾರಲ್ಲ, ಈ ಭ್ರಷ್ಟ ಅರುಣೇ ಮಾಡ್ಕೊಳ್ಳೋದು ಎಲ್ಲಾನು. ಅವತ್ತು ಇವರು ಇನ್ಚಾರ್ಜ್ ಆಗಿರ್ತಾರೆ. ಅವತ್ತು ಅಲ್ಲಿಂದ ಬಂದು ಇಲ್ಲಿ ದಮ್ಲೂರಲ್ಲಿ ಇದ್ದಾರೆ. ಇಲ್ಲಿ ದಮ್ಲೂರಲ್ಲಿ ಎಷ್ಟು ಜನಕ್ಕೆ ಈ ಥರ ಅನ್ಯಾಯ ಮಾಡ್ತಿದ್ದಾರೆ ಇವರು. ಮುಂದೆ ಆಮೇಲೆ ಸೇಲ್ ಡೀಡ್ ಎಲ್ಲಿ ಮಾಡಿದ್ದಾರೆ? ನಿಮ್ಮ ಒಂದು ತಕರಾರು ಅರ್ಜಿ ತಾವು ಸಲ್ಲಿಸಿದ ಮೇಲೇನೂ ಈ ಥರ ರಿಜಿಸ್ಟರ್ ಮಾಡೋಕ್ಕೆ ಕಾನೂನು ಸರ್, ಒಂದು ತಕರಾರು ಅರ್ಜಿ ಕೊಟ್ಟ ಮೇಲೆ ಸಿಸ್ಟಮಲ್ಲಿ ಎಂಟ್ರಿ ಆಗಿದೆ. ಇದು ಪಬ್ಲಿಕ್ ಡಾಕ್ಯುಮೆಂಟು. ಎನಿ ಸಿಟಿಸನ್ ಕ್ಯಾನ್ ಅಪ್ಲೈ ದಿಸ್. ಸಿಟಿಸನ್ ಅಪ್ಲೈ ಮಾಡಿದ್ಮೇಲೆ ನೋಡಿ ಅಲ್ಲಿ ಸಿಸ್ಟಮಲ್ಲಿ ಪಾಪಪ್ ಆಗುತ್ತೆ. ಇವಾಗ ಹೋಗಿ ಚೆಕ್ ಮಾಡಲಿ, ಇದೇನು ನಾವು ಸಬ್ಮಿಸ್ಟ್ ಚೆಕ್ ಮಾಡಬೇಕಂತಿಲ್ಲ. ಎನಿ ಸ್ಟಾಂಪ್ ಮೊಬೈಲಲ್ಲಿ ಬಂದು ನಾವು ಚೆಕ್ ಮಾಡಿದ್ದು ಓಪನ್ ಆಗಿ ಬರುತ್ತೆ. ಇದು ಎಲ್ಲೇ ಚೆಕ್ ಮಾಡಿದ್ರೆ ಇದು ಬರುತ್ತೆ. ಇದು
ಈ ಅರುಣ್ ಬಂದ್ಬಿಟ್ಟು ಸೇಲ್ ಡೀಡ್ ಎಲ್ಲಿ ಮಾಡಿರೋ ಸರ್ ಇಲ್ಲೇನಾ? ಸೇಲ್ ಡೀಡ್ ಬಂದ್ಬಿಟ್ಟು ಇವ್ರು ಮಾಡಾದ್ಮೇಲೆ ಏನು ಮಾಡ್ತಾರೆ, ಗಿರೀಶ್ ಚಂದ್ರ ಅಂತ ಒಬ್ರು ಸಬ್ ರಿಜಿಸ್ಟ್ರು ಅವ್ರು ಬಂದು ಬಿದ್ರಳ್ಳಿಲಿ ಇರ್ತಾರೆ. ಗಿರೀಶ್ ಚಂದ್ರ ಅವ್ರು ಇವ್ರಿಗಿಂತ ತುಂಬ ದೊಡ್ಡ ಇವ್ರಿಗೆ ಕಂಟೆಂಪ್ಟ್ ಆಫ್ ಕೋರ್ಟ್ ಅವ್ರ ಕೋರ್ಟ್ಗೆ ತುಂಬ ದೊಡ್ಡವರು ಅವರು, ಸುಪ್ರೀಂ ಕೋರ್ಟ್ಗಿಂತ ಅವರು ತುಂಬ ದೊಡ್ಡವರು ಅವರು, ಗಿರೀಶ್ ಚಂದ್ರ ಅವರು. ನೆಕ್ಸ್ಟ್ ಅವ್ರಿಗೆ ಸನ್ಮಾನ ಮಾಡೋಣ ಅಂತಿದ್ದೀವಿ. ಇವತ್ತು ಇವ್ರದ್ದು ಆಯ್ತಲ್ಲ ಅರುಣ್ ಅವ್ರ ಸನ್ಮಾನ, ನೆಕ್ಸ್ಟ್ ಅವ್ರಿಗೆ ಸನ್ಮಾನ ಮಾಡೋಣ ಅಂತ. ಮೂಲ ಹುಟ್ಟಿದ್ದು ಇವರಿಂದನೇ ಅಲ್ವಾ. ಈಗ ಗುಂಟೆಲಕ ಇದ್ದಿದ್ದನ್ನ ಕನ್ವರ್ಷನ್ ಮಾಡಿಕೊಂಡು 3 ಜನಕ್ಕೆ ಪಾರ್ಟಿಷನ್ ಡೀಡ್ ಮಾಡಿ, ಅದು ಕೋರ್ಟಲ್ಲಿ ಇರುವಾಗಲೇ ಪಾರ್ಟಿಷನ್ ಡೀಡ್ ಮಾಡುವಾಗ ಗೊತ್ತಾಗ್ತಿತ್ತು, ಇಲ್ಲಾಂದರೆ ಜಿ ಪಿ ಮಾಡೋದು ಗೊತ್ತಾಗ್ತಿತ್ತು, ಇಲ್ಲ ಸೇಲ್ ಅಗ್ರಿಮೆಂಟ್ ಮಾಡುವಾಗ ಗೊತ್ತಾಗ್ತಿತ್ತು. ಸರ್ ನಿಮ್ಮ ಮುಂದಿನ ನಡೆ ನುಡಿ ಏನು? ಅದು ಮುಂದಿನ ನಡೆ ನಮ್ಮದು ಮಾನ್ಯ IGR ಹತ್ರ ಹೋಗ್ತೀವಿ, ಅವ್ರ ಕಂಪ್ಲೇಂಟ್ ಮಾಡ್ತೀವಿ, ರೆವಿನ್ಯೂ ಡಿಪಾರ್ಟ್ಮೆಂಟ್ಗೆ ಹೋಗ್ತೀವಿ, ರೆವಿನ್ಯೂ ಆಫೀಸರ್ ಹತ್ರ ಹೋಗ್ತೀವಿ, ಮತ್ತು DR ಹತ್ರ ಹೋಗ್ತೀವಿ. ನೆಕ್ಸ್ಟು ಲೋಕಾಯುಕ್ತದಾಗ ಇವ್ರ ಮೇಲೆ ಕಂಪ್ಲೇಂಟ್ ಕೊಡ್ತೀವಿ. ಲೋಕಾಯುಕ್ತ ಅವರು ತುಂಬ ಬಲಿಷ್ಠರಾಗಿದ್ದಾರೆ, ಅವರ ಕಂಪ್ಲೇಂಟ್ ಕೊಟ್ಟು ಇವ್ರ ಆದಾಯ ಮೀರಿ ಆಸ್ತಿ ಏನಾದ್ರು ಇದೆಯಾ ಮುಟ್ಗೋಲ್ ಹಾಕೊಬೇಕು, ಇವರೆಲ್ಲ ಜೈಲಿಗೆ ಕಳಿಸ್ಬೇಕು, ಇಂಥವನ್ನೆಲ್ಲ ಜೈಲಿಗೆ ಹಾಕೋ ಕೆಲಸಗಳು ಸಂಬಂಧಪಟ್ಟಂಗೆ ಏನು ಸಚಿವರು ಏನು ಗಮನಕ್ಕೆ ತರ್ತೀರಾ? ಖಂಡಿತ ತರ್ತೀವಿ. ಕೃಷ್ಣ ಬೈರೇಗೌಡರು ಸಾಹೇಬ್ರು ಖಂಡಿತ ತರ್ತೀವಿ. ಅವ್ರ ಹತ್ರ ಅಪಾಯಿಂಟ್ಮೆಂಟ್ ತೊಗೊಂಡೋಗಿ ಇಂಥ ಭ್ರಷ್ಟ ಅಧಿಕಾರಿಗಳನ್ನ ಡಿಸ್ಮಿಸ್ ಮಾಡಬೇಕು. ಅದು ಕ್ಯಾನ್ಸಲ್ ಮಾಡಿಸಬೇಕು. ಸೇಲ್ ಅಗ್ರಿಮೆಂಟ್ ಇಲ್ಲ ಅಂದ್ರೆ ನ್ಯಾಯಾಲಯದಲ್ಲಿರೋ ಪ್ರಕರಣಕ್ಕೆ ಇವ್ರು ಕೈ ಹಾಕಿದ್ರೆ ಅಂದ್ರೆ ಮುಂದಿನ ಹಂತದಲ್ಲಿ ನಿಮಗೆ ಒಂದು ನ್ಯಾಯ ಸಿಗುತ್ತೆ. ಖಂಡಿತ ಸಿಗುತ್ತೆ. ಒಬ್ಬ ಮಾಜಿ ಪ್ರಧಾನಿ ಮೊಮ್ಮಗನ್ನೇ ಜೈಲಿಗೆ ಕಳಿಸಿ ಜೀವ ಶಿಕ್ಷೆ ಕೊಟ್ಟಂತ ಕಾನೂನಿಗೆ ಇವರೆಲ್ಲ ಇನ್ನು ದೊಡ್ಡ ಇದಲ್ಲ. ನ್ಯಾಯಾಲಯಕ್ಕಿಂತ ಖಂಡಿತ ಕೊಡ್ತಾರೆ. ನ್ಯಾಯಾಲಯಕ್ಕೆ ಗೊತ್ತಿಲ್ದಿರ ಇವ್ರು ಮಾಡಿರೋಂಥ ಕೆಲಸ ಇದು ಬೆಳಕಿಗೆ ಬರಬೇಕು. ಈ ಥರ ಪ್ರಕರಣ ಎಷ್ಟೋ ಇರ್ತದೆ, ಬೆಳಕಿಗೆ ಬಂದ್ರೆ ನ್ಯಾಯ ಗೊತ್ತಾಗುತ್ತೆ. ಕಂಟೆಂಪ್ಟ್ ಆಫ್ ಕೋರ್ಟ್ ಇವ್ರು ಪಾರ್ಟಿ ಮಾಡಿ ಕೋರ್ಟಲ್ಲಿ ಫೈಲ್ ಮಾಡ್ತೀವಿ, ನ್ಯಾಯಾಲಯ ಗಮನಕ್ಕೆ ತರ್ತೀವಿ. ಕಂಟೆಂಪ್ಟ್ ಆಫ್ ಕೋರ್ಟ್ ಇವ್ರ ಮೇಲೂ ಫೈಲ್ ಮಾಡ್ತೀವಿ, ಇವರಿಬ್ಬರ ಮೇಲೂ ಮಾಡ್ತೀವಿ. ಗಿರೀಶ್ ಚಂದ್ರ ಸಬ್ ರಿಜಿಸ್ಟ್ರು, FD ಅರುಣ್ ಕುಮಾರ್ ಮೇಲೂ ಮಾಡ್ತೀವಿ. ನಿಮ್ಮ ಹೆಸರು ಸರ್? ನನ್ನ ಹೆಸರು ಪ್ರಸಾದ್ ಆರಾಧ್ಯ ಅಂತ, INBCWF ಸ್ಟೇಟ್ ಯೂತ್ ಪ್ರೆಸಿಡೆಂಟ್. ಪರವಾಗಿಲ್ಲ, ಮೂಲದಾರ ಅವರೇ ಸಬ್ ರಿಜಿಸ್ಟ್ರಿಗೆ ಬರಲೇಬೇಕು, ಅವರು ಕೆಲಸ ಮಾಡಲೇಬೇಕು. ಸರ್ಕಾರಿ ಅಧಿಕಾರಿ ಎಲ್ಲಿ ಓಡಾಕ್ತಾರೆ ಓಡೋದ್ಲಿ ಪರವಾಗಿಲ್ಲ. ನಮ್ಮ ಆಗ್ರಹ ಇಷ್ಟೇ, ಮಾನ್ಯ ಕಂದಾಯ ಸಚಿವರ ಹತ್ರ ನಾವು ಹೋಗ್ತೀವಿ, ಅವ್ರ ಹತ್ರ ನಾವು ಏನು ಹೇಳ್ತೀವಿ ಅಂದರೆ ಇಂಥ ಅಧಿಕಾರಿಗಳನ್ನ ನೀವು ವಜಾ ಮಾಡಬೇಕು, ಕೆಲಸದ ವಜಾ ಮಾಡಬೇಕು, ಸಸ್ಪೆಂಡ್ ಮಾಡಬೇಕು, ವಜಾ ಮಾಡಬೇಕು. ಮತ್ತು ಈ ಸೇಲ್ ಡೀಡ್ ಏನು ಅನ್ಯಾಯ ಆಗಿದೆ ಇದನ್ನು ಕ್ಯಾನ್ಸಲೇಷನ್ ಮಾಡಿ ಕೋರ್ಟಲ್ಲಿ ದಾವೆ ನಡೀಲಿ. ಕೋರ್ಟಲ್ಲಿ ದಾವೆ ಮುಗಿದ ಮೇಲೆ ಯಾರಿಗೆ ಆರ್ಡರ್ ಆಗುತ್ತೋ ಅವ್ರಿಗೆ ಆಗಲಿ. ಅವ್ರ ಹೆಸರು ಏನಂದ್ರೆ ಸರ್? ಅರುಣ್ ಕುಮಾರ್ FD. ಆಮೇಲೆ ಈ ಸಬ್ ರಿಜಿಸ್ಟರ್ ಯಾರು ಸೇಲ್ ಡೀಡ್ ಮಾಡ್ತಾರಲ್ಲ ಗಿರೀಶ್ ಚಂದ್ರ ಅಂತ, ಮುಂದೆ ಅವ್ರಿಗೆ ಹೋಗಿ ನಾವು ಅವ್ರಿಗೂ ಸನ್ಮಾನ ಮಾಡಬೇಕು. ಅವ್ರಿಗೆ ಇದೆಲ್ಲ ಗೊತ್ತಿದೆ, ಗಿರೀಶ್ ಚಂದ್ರ ಅವ್ರಿಗೆ ಗೊತ್ತಿಲ್ಲ ಅಂತ ಏನಿಲ್ಲ, ಅವ್ರಿಗೆಲ್ಲ ಗೊತ್ತಿದೆ. ಅವ್ರಿಗೂ ಹೋಗಿ ನಾವು ಸನ್ಮಾನ ಮಾಡಿ ನೋಡಿ ಇದನ್ನು ಸಿಸ್ಟಮಲ್ಲಿ ಪಾಪ ಇದನ್ನು ಸಿಟಿಸನ್ ಡಾಕ್ಯುಮೆಂಟ್ ಇದು, ಯಾರ್ದು ನಮ್ಮ ಮನೆ ಡಾಕ್ಯುಮೆಂಟ್ ಎಲ್ಲ ಸಿಸ್ಟಮ್ ಚೆಕ್ ಮಾಡ್ತೀನಿ ನಮ್ಮ ಮನೆಯನ್ನ ತಂದಿಲ್ಲ ನಾನು, ಇದು ಸಿಸ್ಟಮ್ ಗೌರ್ಮೆಂಟ್ ಡೊಮೇನ್ ಸಿಕ್ಕದ್ದು. ನ್ಯಾಯಾಲಯದಲ್ಲಿ ಯಾರನ್ನು ತಲೆ ದೂರಿಸಬಾರ್ದು ಅಂತ ಸ್ಪಷ್ಟವಾಗಿ ಆದೇಶನೂ ಇದೆ. ಹೌದು, ಇಂಜೆಕ್ಷನ್ ಆರ್ಡ್ರಲ್ಲಿ ಬರಾಬರಿ ಮಾಡಬಾರ್ದಂತಾನೆ ಇದೆ. ಇಂಜೆಕ್ಷನ್ ಇವರು ಒಂದು ಹಸ್ತಕ್ಷೇಪ ಮಾಡಿದ್ದಾರೆ ಅಂತಂದ್ರೆ ಇವರ ಒಂದು ನಿಜವಾಗ್ಲೂ ಏನಿಲ್ಲ, ಅಲ್ಲ ಲೂಟಿ ಅಷ್ಟೇ, ಬೇರೆ ಏನಿಲ್ಲ. ಲಂಚದ ಅಷ್ಟೇ, ಲಂಚ. ಇವತ್ತು ಬೆಂಗಳೂರಲ್ಲಿ ಇದ್ದಾರೆ, ಬೆಂಗಳೂರು ಅಂತ ಇರೋದಲ್ಲಿ ಸ್ಕ್ವೇರ್ ಫೀಟ್ ಎಷ್ಟಿದೆ, ಇಲ್ಲ ಬೆಂಗಳೂರಲ್ಲಿ ಎಷ್ಟಿದೆ. ಇಲ್ಲಿ ಈ ಥರ ಆಗಬಾರ್ದು, ಇಲ್ಲಿ ಇಂಥ ಅಧಿಕಾರಿಗಳು ಇರಬಾರ್ದು. ಇಲ್ಲಿ ನಿಷ್ಠಾವಂತರು ಇರ್ತಾರೆ, ಎಲ್ಲ ಡಿಪಾರ್ಟ್ಮೆಂಟಲ್ಲಿ ನಿಷ್ಠಾವಂತರು ಇರ್ತಾರೆ, ಇಂಥ ಭ್ರಷ್ಟರು ಇರ್ತಾರೆ. ನಿಷ್ಠಾವಂತರಿಗೆ ಇಂಥ ಭ್ರಷ್ಟರಿಂದ ಇದಾಗಿದೆ. ಇದು ನಮ್ಮ ಇದು.